ಸ್ನೇಹಿತರೆ ನಮಸ್ಕಾರ. ಕಾಲಜ್ಞಾನದ ಮೂಲಕ ಭಯಾನಕ ಭವಿಷ್ಯವನ್ನು ನುಡಿಯುವಂಥ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಈಗ ರಾಜ್ಯ ರಾಜಕೀಯದ ಬಗ್ಗೆ ಒಂದು ಭಯಾನಕ ಮತ್ತು ಬೆಚ್ಚಿ ಬೀಳಿಸುವಂತಹ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಭಾರೀ ದೊಡ್ಡ ಸಂಚಲನ ನಡೆಯಲಿದೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಪವಿತ್ರವಾದಂಥ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಬಂದಂತಹ ಇದೇ ಕೋಡಿಮಠದ ಶ್ರೀಗಳು ಸಾಕಷ್ಟು ಅಚ್ಚರಿಯ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಶಿವನ ಒಂದು ಸ್ಮರಣೆ ಅಥವಾ ಶಿವನ ದರ್ಶನವನ್ನು ಪಡೆದು ಬಂದಂತಹ ಕೋಡಿಮಠದ ಶ್ರೀಗಳು ಈಗ ಹೇಳಿರುವಂಥ ಮಾತನ್ನು ಕೇಳಿ ಒಂದಷ್ಟು ಜನ ರಾಜಕೀಯದಲ್ಲಿ ಏನಾಗುತ್ತಪ್ಪ ಅಂಥೇಳಿ ಎದುರು ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ CM ಬದಲಾವಣೆಯ ಬಗ್ಗೆ ಭಾರೀ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಇದರ ನಡುವೆ ಈಗ ಕೋಡಿಮಠದ ಶ್ರೀಗಳು CM ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಕರ್ನಾಟಕ ರಾಜ್ಯ ರಾಜಕೀಯ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕುತೂಹಲಕಾರಿ ಭವಿಷ್ಯವನ್ನೇ ನುಡಿದಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ, CM ಬದಲಾವಣೆ ಬಗ್ಗೆ ಮಾತನಾಡಿದ್ದಾರಾ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ರಾಜ್ಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೀತಿದ್ದಾವೆ ಅನ್ನೋದನ್ನು ನೀವು ಗಮನಿಸ್ತಿರ್ತೀರ. ಬಹುಶಃ DK ಶಿವಕುಮಾರ್ ಅವರು ಈ ಪರಿ ಪಟ್ಟನ್ನು ಹಿಡಿತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಶತಾಯಗತಾಯ ಕೊಡಿಸ್ಬೇಕು, ದಕ್ಕಿಸಬೇಕು ಅಂತ ಹೇಳ್ಬಿಟ್ಟು ಅವರ ಬೆಂಬಲಿಗರು ಹೋರಾಟವನ್ನು ನಡೆಸ್ತಾ ಇದ್ದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದವರು ಸದ್ದಿಲ್ಲದಂತೆ ಬೇರೆದೇ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಇದರ ನಡುವೆ ಈಗ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ನಡೆಯಲಿದೆ ಅನ್ನುವಂಥ ಮುನ್ಸೂಚನೆಯನ್ನು ಮಠದ ಸ್ವಾಮೀಜಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು? ಪವಿತ್ರವಾದಂತಹ ಕಾಲ ಇದು, ಯಾವುದೋ ಶಿವರಾತ್ರಿ. ಈ ಪವಿತ್ರವಾದಂಥ ಕಾಲದಲ್ಲಿ ಶಿವನ ದರ್ಶನವನ್ನು ಮಾಡಿ ಬಂದಿದ್ದಾರೆ. ಅದು ಕೂಡ ಎಲ್ಲಿ? ಕಾಶಿ ಮತ್ತು ಪ್ರಯಾಗ್ರಾಜ್ ಯಾತ್ರೆಯನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಂತಹ ಸ್ವಾಮೀಜಿಗಳು ಇನ್ನೂ ಬಂದು ಕಾಲಿಟ್ಟಿದ್ದಷ್ಟೇ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾಲಿಟ್ಟಿದ್ದಷ್ಟೇ ಅಲ್ಲೇ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಮಾಧ್ಯಮಗಳ ಜೊತೆಗೆ ಮಾತನಾಡಿದಂಥ ಕೋಡಿಮಠದ ಶ್ರೀಗಳು ಒಂದಷ್ಟು ಅಚ್ಚರಿಯ ಸಂಗತಿಗಳನ್ನು ಹೇಳಿಬಿಡ್ತಾರೆ. ಇದರಲ್ಲಿ ರಾಜ್ಯ ರಾಜಕೀಯದ ಡೆವಲಪ್ಮೆಂಟ್ಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿರುವಂಥದ್ದು ಗಮನಿಸಬೇಕು. ಜೊತೆಗೆ ಅವರು ಹೋಗಿ ಬಂದಿರೋದು ಶಿವನ ದರ್ಶನಕ್ಕೆ. ಹಾಗಾಗಿ ಇದನ್ನು ಕೂಡ ತುಂಬ ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಳಲೇಬೇಕು. ಬೇರೆ ಎಲ್ಲೋ ಹೋಗಿ ಬಂದಿದ್ದರೆ ಅಥವಾ ಆ ರೀತಿ ಏನೋ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿರಲಿಲ್ಲ. ಬಟ್ ಈಗ ಶಿವನ ಶಕ್ತಿ, ಶಿವನ ಅನುಗ್ರಹ ಕೂಡ ಕೋಡಿಮಠದ ಶ್ರೀಗಳ ಮೇಲೆ ಬಿದ್ದಿರೋದ್ರಿಂದ ಕೋಡಿಮಠದ ಶ್ರೀಗಳು ಹೇಳುವಂತಹ ಭವಿಷ್ಯವಾಣಿ ಮೊದಲೇ ಪಕ್ಕ ಇರ್ತದೆ, ಕರಾರುವಕ್ಕಾಗಿರ್ತದೆ. ಶಿವ ಮುಂದೇನು ಮಾಡ್ತಾನೆ ಅನ್ನೋದನ್ನು ಈಗಲೇ ಕೋಡಿಮಠದ ಶ್ರೀಗಳು ಹೇಳ್ತಾರೆ ಅನ್ನುವಂತಹ ನಂಬಿಕೆ ಇರುವಂಥ ಸಂದರ್ಭದಲ್ಲಿ ಈಗ ಈ ಶಿವಾಲಯವನ್ನು ಭೇಟಿ ಮಾಡಿ ಬಂದಿರುವಂತಹ, ಶಿವನ ದರ್ಶನವನ್ನು ಪಡೆದು ಬಂದಿರುವಂಥ ಕೋಡಿಮಠದ ಶ್ರೀಗಳು ಈಗ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಗೆ ಗ್ರಾಸವಾಗುವಂಥ ಸಂಗತಿಯನ್ನು ಹೇಳಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಭವಿಷ್ಯವಾಣಿ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. ನೇರವಾಗಿ ವಿಚಾರಕ್ಕೆ ಬರೋದಾದರೆ, ಯುಗಾದಿ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತೇಳ್ಬಿಟ್ಟು ಭವಿಷ್ಯವನ್ನು ನೋಡ್ತಿದ್ದಾರೆ. ಇದೊಂದೇ ಹೇಳಿಕೆ ರಾಜಕೀಯ ವಲಯದಲ್ಲಿ ಬೆಂಕಿ ಹೊತ್ತಿಸೋಕ್ಕೆ ಸಾಕಲ್ವಾ? ಹೌದ್ರಿ, 100ಕ್ಕೆ 100 ಅದೇ ರೀತಿ ಆಗಿದೆ. ಯುಗಾದಿ ನಂತರ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರವನ್ನು ಹೇಳಿರುವಂಥದ್ದು. ಹೌದು, ಈ ಸ್ವಾಮೀಜಿಗಳು ಹೇಳಿರುವಂಥ ಮಾತನ್ನು ಸೂಕ್ಷ್ಮವಾಗಿ ನಾವು ಇಲ್ಲಿ ಗಮನಿಸಬೇಕು. ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಅವರಲ್ಲಿ ಹೇಳಿದ್ದಾರೆ. ಕೇವಲ ರಾಜಕೀಯದ ಬಗ್ಗೆ ಅಲ್ಲ, ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಹೇಳಿದ್ದಾರೆ. ರಾಜ್ಯದ ಮಳೆ ಬೆಳೆ, ರಾಜಕೀಯ ಬೆಳವಣಿಗೆ ಮತ್ತು ಜಗತ್ತಿನ ಪರಿಸ್ಥಿತಿಗಳ ಬಗ್ಗೆನೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಮತ್ತು ಬಜೆಟ್ವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಶಾಂತಿ ಇರೋದಿಲ್ಲ. ಈ ಹಿಂದೆ ಇದನ್ನು ಹೇಳಿದ್ದೆ, ಮುಂದೆಯೂ ಕೂಡ ಅದನ್ನೇ ಹೇಳ್ತೀನಿ. ಯಾವ ದೊಡ್ಡ ಸಮಸ್ಯೆಯೂ ಕೂಡ ಕಾಣಿಸುವುದಿಲ್ಲ ಮುಂದೆ ಈ ಯುಗಾದಿಯವರೆಗೂ ಕೂಡ ಅನ್ನುವಂಥದ್ದನ್ನು. ಆದರೆ ಯುಗಾದಿಯ ನಂತರ ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಅಧಿಕಾರವನ್ನು ತ್ಯಜಿಸಿದರೆ ಮಾತ್ರ, ಬೇಕಾದ್ರೆ ಬರೆದಿಟ್ಕೊಳ್ಳಿ ಅಥವಾ ರೆಕಾರ್ಡ್ ಮಾಡಿಟ್ಕೊಳ್ಳಿ ಅಥವಾ ಎಲ್ಲಾದರೂ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ, ಇದು ಯಾರು ಕೋಡಿಮಠದ ಶ್ರೀಗಳು ಹೇಳಿರುವಂಥ ಮಾತು. ಈ ಹಿಂದೆನೂ ಕೂಡ ಇದೇ ರೀತಿ ಹೇಳಿದರು. ಈಗ ಕರಾರುವಕ್ಕಾಗಿ ಹೇಳಿಬಿಟ್ಟಿದ್ದಾರೆ. ಯುಗಾದಿವರೆಗೂ ಕೂಡ ರಾಜ್ಯ ರಾಜಕೀಯದಲ್ಲಿ ಏನೂ ಕೂಡ ಬದಲಾವಣೆಯನ್ನು ನಿರೀಕ್ಷೆ ಮಾಡೋದೇ ಬೇಡ, ಏನೂ ಕೂಡ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಏನೂ ಕೂಡ ಆಗೋದಿಲ್ಲ. ಬಟ್ ಯುಗಾದಿಯ ನಂತರ ಹಾಗಲ್ಲ. ಯುಗಾದಿಯ ನಂತರ ಸಿದ್ದರಾಮಯ್ಯನವರು ಸ್ವತಃ ಅಧಿಕಾರವನ್ನು ತ್ಯಜಿಸಿದರೆ ಮಾತ್ರ, ಒತ್ತಾಯಪೂರ್ವಕವಾಗಿ ಆಗೋದಿಲ್ಲ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಆಗೋದಿಲ್ಲ, ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸಾಧ್ಯವಿಲ್ಲ. ಅವರೇ ಸ್ವಇಚ್ಛೆಯಿಂದ ಅಧಿಕಾರವನ್ನು ತ್ಯಜಿಸಿದರೆ
ಆಗ ಸಿಎಂ ಬದಲಾವಣೆ ಸಾಧ್ಯ ಅಂತ ಹೇಳ್ಬಿಟ್ಟು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಇನ್ನು ಆಡಳಿತ ಪಕ್ಷದ ಒಳ ರಾಜಕೀಯದ ಕುರಿತು ಕೂಡ ಹಲವು ಊಹಾಪೋಹಗಳು ಕೇಳಿ ಬರ್ತಿರುವಂಥ ಸಂದರ್ಭದಲ್ಲಿ ಕೋಡಿ ಶ್ರೀಗಳ ಮಾತುಗಳಿಗೆ ಮತ್ತಷ್ಟು ಮಹತ್ವ ಕೂಡ ಸಿಕ್ಕಿದೆ. ಆದರೆ ಅವರು ಯಾವುದೇ ಗೊಂದಲ ಅಥವಾ ಬಿಕ್ಕಟ್ಟು ಉಂಟಾಗೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಶಾಸಕರ ವಿದೇಶ ಪ್ರವಾಸ ಅಥವಾ ಪಕ್ಷದ ಒಳ ಏಟಿನ ಚಟುವಟಿಕೆಗಳ ಬಗ್ಗೆ ಹೇಳಿದಂಥ ಕೋಡಿಮಠದ ಶ್ರೀಗಳು ಸರ್ಕಾರಕ್ಕೆ ಇದರಿಂದ ಯಾವ ಅಪಾಯವೂ ಕೂಡ ಇಲ್ಲ ಅನ್ನೋದನ್ನು ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದ್ದಾರೆ. ಏನೂ ಕೂಡ ಆಗೋದಿಲ್ಲ ಅಂತೇಳಿ. ಇನ್ನು ಡಿ.ಕೆ. ಶಿವಕುಮಾರ್ ಹಾಗೂ ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರ ಹೆಸರು ಉಲ್ಲೇಖಿಸಿರುವಂಥ ಸ್ವಾಮೀಜಿಗಳು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ನಾಯಕರೇ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು. ಸರ್ಕಾರ ಸ್ಥಿರವಾಗಿಯೇ ಮುಂದುವರಿಯಲಿದೆ ಅನ್ನುವಂಥ ವಿಶ್ವಾಸವನ್ನು ಕೂಡ ದೃಢವಾಗಿ ವ್ಯಕ್ತಪಡಿಸಿದರು ಕೋಡಿಮಠದ ಶ್ರೀಗಳು. ಇದನ್ನು ಹೊರತುಪಡಿಸಿ ರಾಜ್ಯದ ಒಂದಷ್ಟು ಬೆಳವಣಿಗೆಗಳ ಬಗ್ಗೆನೂ ಕೂಡ ಅಥವಾ ಬೇರೆ ಬೇರೆ ಪ್ರಾಕೃತಿಕ ಸಂಗತಿಗಳ ಬಗ್ಗೆನೂ ಕೂಡ ಭವಿಷ್ಯದಲ್ಲಿ ಮಾತನಾಡಿದ್ದಾರೆ. ಈ ಬಾರಿ ಕರ್ನಾಟಕಕ್ಕೆ ಉತ್ತಮವಾದಂಥ ಮಳೆ ಹಾಗೂ ಬೆಳೆ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಕಾಲಜ್ಞಾನಗಳಲ್ಲಿ ಕಾರ್ಣಿಕವಾಣಿಯಲ್ಲಿ ಇದೇ ಮಾತು ಬಂದಿದೆ. ರೈತರಿಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಅಂತಲೂ ಕೂಡ ಹೇಳಿದ್ದಾರೆ. ನೀರಿನ ಅಭಾವದ ಭೀತಿ ಇದ್ರೂ ಕೂಡ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸಂಕಷ್ಟ ಎದುರಾಗುವುದಿಲ್ಲ ಅನ್ನೋದು ಕೋಡಿಮಠದ ಶ್ರೀಗಳ ಅಭಿಪ್ರಾಯ, ಕಾಲಜ್ಞಾನದ ವಾಕ್ಯ. ಇನ್ನು ಜಾಗತಿಕ ಮಟ್ಟದಲ್ಲಿ ಪರಿಸ್ಥಿತಿ ಅಶಾಂತಕ್ಕೆ ತಿರುಗ್ತದೆ ಅನ್ನುವಂಥದ್ದು ಈಗ ಇವರು ಕೊಟ್ಟಿರುವಂಥ ಎಚ್ಚರಿಕೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಜಗತ್ತಿನಾದ್ಯಂತ ಸಮಸ್ಯೆಗಳು ಹೆಚ್ಚಾಗಲಿದೆ. ನೀರಿನ ಸಮಸ್ಯೆ ಗಂಭೀರವಾಗ್ತದೆ. ಕೆಲ ರಾಷ್ಟ್ರಗಳ ನಡುವೆ ಯುದ್ಧವೂ ಕೂಡ ಸಂಭವಿಸ್ತದೆ ಅನ್ನುವಂಥದ್ದನ್ನು ಈಗ ಭವಿಷ್ಯದಲ್ಲಿ ನುಡಿದಿದ್ದಾರೆ. ಈಗ ಈ ಎಲ್ಲ ವಿಚಾರಗಳು ಅಂದರೆ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಈ ಎಲ್ಲ ವಿಚಾರಗಳಿಗಿಂತಲೂ ಕೂಡ ಹೆಚ್ಚು ಗಮನವನ್ನು ಸೆಳೆತಿರುವಂಥದ್ದು ಮತ್ತು ಹೆಚ್ಚು ಕುತೂಹಲವನ್ನು ಕೆರಳಿಸಿರುವಂಥದ್ದು ಈ ಸಿ.ಎಂ ಬದಲಾವಣೆಯ ಬಗ್ಗೆ. ಸಿ.ಎಂ ಬದಲಾವಣೆ ಬಗ್ಗೆ ಭಾರಿ ಚರ್ಚೆಗಳು ನಡೀತಿರೋದಂತೂ ಸತ್ಯ ರೀ. ಅದೇನು ಸೀಕ್ರೆಟ್ ಅಲ್ವೇ ಅಲ್ಲ, ಅಥವಾ ಯಾರಿಗೂ ಕೂಡ ಗೊತ್ತಿರದಂಥ ವಿಚಾರನೂ ಕೂಡ ಅಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಬಣದವರು ಡಿ.ಕೆ.ನೇ ಸಿ.ಎಂ ಆಗಬೇಕು, ಅಧಿಕಾರವನ್ನು ಬಿಟ್ಕೊಡ್ಬೇಕು ಸಿದ್ದು ಅಂತೇಳಿ ಹೇಳ್ತಿದ್ರೆ, ವಚನವನ್ನು ಅದರ ಮಾತನ್ನು ಉಳಿಸ್ಕೊಳ್ಳಿ ಎನ್ನುವಂಥ ಮಾತನ್ನು ಸುರೇಶ್ ಅವರು ಕೂಡ ಹೇಳಿದ್ದಾರೆ. ವಚನವನ್ನು ಉಳಿಸ್ಕೊಳ್ಳಿ ಅಂದರೆ ಮಾತನ್ನು ಉಳಿಸ್ಕೊಳ್ಳಿ ಅಂತ ಮಾತನ್ನು ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಇನ್ನು ವಚನವನ್ನು ಉಳಿಸ್ಕೊಳ್ಳಿ, ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿ ಅಂತೇಳಿ ಡಿ.ಕೆ. ಸುರೇಶ್ ಅವರು ಹೇಳಿರುವಂಥದ್ದು, ಅವರ ಟೀಮ್ನವರು ಹೇಳ್ತಿರುವಂಥದ್ದು, ಹಾಗೆಯೇ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾದಂಥ ಮಾತುಗಳು, ನಿಯತ್ತು ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಬಂದು ಹೋಯಿತು. ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಳಗಡೆ ಎಲ್ಲದೂ ಕೂಡ ಸರಿ ಇಲ್ಲ ಅನ್ನೋದು ಸತ್ಯ. ಹಾಗಿದ್ರೂ ಕೂಡ ಅಧಿಕಾರಕ್ಕೆ ಮಾತ್ರ ಏನು ಕೂಡ ಸಮಸ್ಯೆ ಆಗಲ್ಲ, ಸರ್ಕಾರಕ್ಕೆ ಏನು ಕೂಡ ಸಮಸ್ಯೆ ಆಗಲ್ಲ ಅನ್ನೋಂಥ ಮಾತನ್ನು ಕೋಡಿಮಠದ ಶ್ರೀಗಳು ಹೇಳಿರುವಂಥದ್ದು. ಬಟ್ ಈಗಿರುವಂಥದ್ದು ಕುತೂಹಲ, ಯುಗಾದಿಯ ನಂತರ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಡೀತವೆ, ಏನೆಲ್ಲ ಸಂಚಲನಾತ್ಮಕ ಸಂಗತಿಗಳು ನಡೆಯಲಿದೆ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಸಿದ್ದರಾಮಯ್ಯನವರ ನಿಲುವು ಬದಲಾಗುತ್ತಾ ಇಲ್ವಾ ಅನ್ನೋದು ಕೂಡ ಈಗಿರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಮಾತುಗಳ ಬಗ್ಗೆ, ಕೋಡಿ ಶ್ರೀಗಳು ಹೇಳಿರುವಂಥ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.